ಭಾರತೀಯ ಸಂಸ್ಕೃತಿ ಉತ್ಸವದ ಅಂಗವಾಗಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥದ ರಥವು ದೇವದುರ್ಗಕ್ಕೆ ಆಗಮಿಸಿತು. ಜಹೀರುದ್ದೀನ್ ಪಾಷಾ ಸರ್ಕಲ್ನಿಂದ ಮೆರವಣಿಗೆಯ ಮೂಲಕ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿಗಳು ಅಧ್ಯಕ್ಷರು, ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಇವರು ಮಾತನಾಡಿದರು. ಇನ್ನು ಸನ್ಮಾನ್ಯ ಬಸವರಾಜ ಪಾಟೀಲ್ ಸೇಡಂಜಿ ಇವರ ಮಾರ್ಗದರ್ಶನದಲ್ಲಿ ನಡೆಯುವ ಈ ಕಾರ್ಯಕ್ರಮ ಸೇಡಂ ಹಾಗೂ ಕಲಬುರಗಿ ಮಧ್ಯದಲ್ಲಿ ಬರುವ ಬೀರನಹಳ್ಳಿಯ 240 ಎಕರೆ ಜಮೀನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ನೂರಾರು ದೇಶ ವಿದೇಶದ ಮಹಾನ್ ವ್ಯಕ್ತಿಗಳು ಆಗಮಿಸ್ತಾ ಇದ್ದು, ಸುಮಾರು 9 ದಿನಗಳಲ್ಲಿ 32 ರಿಂದ 35 ಲಕ್ಷ ಜನರು ಬಂದು ಹೋಗುವ ನಿರೀಕ್ಷೆ ಇದೆ. ಆದ್ದರಿಂದ ಕಾರ್ಯಕ್ರಮಕ್ಕೆ ರೈತರು, ಮಾತೆಯರು, ಯುವಕರು, ವಿದ್ಯಾರ್ಥಿಗಳು ಮತ್ತು ವ್ಯಾಪಾರಸ್ಥರು ಆಗಮಿಸಿ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಓರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಭಗವಂತರಾಯ್ ಪಾಟೀಲ್ ಕೊತ್ತಲ ಸ್ವರ್ಣ ಜಯಂತಿ ಕಾರ್ಯಕ್ರಮದ ಕೇಂದ್ರ ಪ್ರಮುಖರು ಇವರು ಕೂಡ ಮಾತನಾಡಿದರು. ಪ್ರಾಸ್ತಾವಿಕ ನುಡಿಗಳನ್ನು ಶೋಭಾಚಂದ್ರ ಪಾಟೀಲ್ ವಿಕಾಸ್ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಭಾನುಪ್ರಕಾಶ್ ಕೇಣದ್, ವೆಂಕಟರಾಯಗೌಡ ಬೆನಕನ್, ಪ್ರಕಾಶ್ ಕೇಣದ್, ಉಮಾಪತಿಗೌಡ ನರನಗುಂಡ ಹಾಗೂ ಶರಣು ಜಾಲಹಳ್ಳಿ ಹಾಗೂ ಚನ್ನಪ್ಪ ಬೂದಿಯಾಳ್, ನಿಖಿಲ್ ಕೇಣದ್, ಬಸವರಾಜ ಗಾಣದಾಳ್, ಮಲ್ಲಪ್ಪ ಮಸರ್ಖಲ್, ಹಂಪಣ್ಣ ಪಲ್ಲೇದ್, ಬಸವರಾಜ ಯಾಟಗಲ್, ಸಿದ್ದಯ್ಯ ಉಪನ್ಯಾಸಕರು, ನರಸನ್ನ ನೀಲವಂಜಿ, ಸುರೇಶ್ ಮರಡಿ ಸೇರಿದಂತೆ ಮುಂತಾದವರು ಭಾಗವಹಿಸಿದರು. ವರದಿ ಕೆ ಅಮೃತ ಪಾಟೀಲ್. ಭಾರತೀಯ ಸಂಸ್ಕೃತಿ ಉತ್ಸವ ಕೊತ್ತಲ ಸ್ವರ್ಣ ಮಹೋತ್ಸವ 9 ದಿವಸ ನಡೀತೈತಿ. ನನ್ನ ಕೈ ಲಕ್ಷ ಕೊಟ್ಟರೆ ನಾ 3 ನಿಮಿಷ ಮುಗಿಸ್ತೀನಿ, ಮಾತಾಡಿದ್ರೆ 3 ತಾಸು ಅಂತ. ಹೆಂಗೆ ಮಾಡೋದು? ಹಿಂದಿರ್ತಾರ ಏನಪ್ಪಾ ಅಂತ ಕೇಳಿದ್ರೆ 9 ದಿವಸದ ಕಾರ್ಯಕ್ರಮ ಇದು ಆಗೋದಕ್ಕೆ ಕಾರಣ ಏನು? ಕೊತ್ತಲ ಬಸವೇಶ್ವರ ಮಕ್ಕಳು 600 ಮಂದಿ ಸೇವಾ ಬಳಗ, ಶಿಕ್ಷಕರ ಬಳಗ ಇದೆ. ಸುಭಾಷ್ ಪಾಟೀಲ್ರು 20 ವರ್ಷಕ್ಕಿಂತ ಮುಂಚೆಯಿಂದನೂ ಸೇಡಂಗೆ ಸಂಪರ್ಕ ಇದ್ದಾರೆ. ಇಲ್ಲಿ ಬಹಳಷ್ಟು ಮಂದಿ ಮಾತನಾಡಿ ಹಿಡ್ಕೊಂಡು ಎಲ್ಲರೂ ಬಹಳಷ್ಟು ಮಂದಿ ಸಂಪರ್ಕ ಇದ್ದಾರೆ. ಆದ್ರೆ ಮೊದಲು